ನಾಯಕರು ಆದ್ರೆ ಅವರೆಲ್ಲರ ಬದಲಾಗಿಟ್ಟು ನಿನ್ನೆ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಮಧ್ಯಾಹ್ನ ಹಂಗಾದ್ರೂ ಜನ ಸೇರ್ತಾರ ಅಲ್ಲೇ ಬಂದು ಹಾಯ್ ಹಾಯ್ ಮಾಡಿ ಯಾರು ಹಾಯ್ ಅವ್ರು ಕೇಳಿಲ್ಲ ಸಿಟಿನಲ್ಲಿ ಮಾತಾಡಾಗ ಯತ್ನ 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 ಈಗ ನಮ್ ಬಿಜೆಪಿಯವರಿಗೆ ಗೊತ್ತಾಗೈತಿ ಈಗೇನಾದ್ರೆ ಕರ್ನಾಟಕ ಬಿಜೆಪಿಯವರು ಎಲ್ಲ ಎಂಗೇಜ್ಮೆಂಟ್ ಅದಾರ ಇವ್ರ ಮ್ಯಾಗ ಪಾಪ ಪ್ರತಾಪ್ ಸಿಂಹ ನಾವೆಲ್ಲ ಹಿಂದೂಗಳ ಪರವಾಗಿ ಕೆಲವೊಂದು ನಡೆದ ಬಿಜೆಪಿಯಾಗ ಅವ್ರು ಹಿಂದೂಗಳ ಪರವಾಗಿ ಮಾತಾಡೋದು ಅದಕ್ಕೆ ಬಂದವರು ನಾವು ಪ್ರತಾಪ್ ಸಿಂಹರು ಎಲ್ಲರೂ ಒಂದಾಗ್ತೀವಿ ಕರ್ನಾಟಕದಾಗ ಒಂದು ಹೊಸ ಸರ್ಕಾರ ಕೊಡ್ತೀವಿ ಯಾವರೇ ಪಾಕಿಸ್ತಾನ ಪರವಾಗಿ ಹೋದ್ರಂದ್ರೆ ಡನ್ ಮಸೂದಿ ಮುಂದೆ ಯಾವರೇ ಮಸೂದಿ ಮುಂದೆ ಕಲ್ಲು ಹೋಗೋದಂದ್ರೆ ಆ ಮಸೂದಿ ಕಲಾಸ ಅವ್ರ ಮೀನಿನ ಕಲಾಸ ಜೆಸಿಬಿ ಪಾರ್ಟಿ ನನಗೆ ಗೌರವ ತರೋದಿಲ್ಲ ಅಂದ್ರೆ ಕರ್ನಾಟಕ ಹಿಂದೂ ಪಾರ್ಟಿ ಕರ್ತೀನಿ ಅದು ಬಿಟ್ಟು ಜೆಸಿಬಿ ಪ್ರತಿಯೊಂದು ಗಣಪತಿ ಇದು ಒಂದು ಜೆಸಿಬಿ ಮಸೂದಿಗೆ ಕಲಿಯುತ್ತಲ್ಲ ಎಲ್ಲರಿಗೂ ಒಪ್ಪಿಗೆ ಐತಾ ಎಷ್ಟು ಮಂದಿ ಜೆಸಿಬಿ ರೆಡಿ ಅದೇ ಬರೇ ಅಷ್ಟೇ ಅಲ್ಲ ಹಿರಿಯರು ಮೀಸಲಾತಿ ಕೊಟ್ಟಾರ ಮುಸಲ್ಮಾನರಿಗೆ ಆ ಮೀಸಲಾತಿಯನ್ನ ಕಾಂಟ್ರಾಕ್ಟರ್ ಮೀಸಲಾತಿಯನ್ನು ಮೊದಲು ಬಂದು ಕೂಡ ಮೊದಲ ಮೀಸಲಾತಿ ತೆಗೆದುಹಾಕ್ತೀನಿ ಅದನ್ನು ನಮ್ಮ ದಲಿತರಿಗೆ ಮಕ್ಕಳಿಗೆ ಲಿಂಗಾಯತರಿಗೆ ಹಿಂದೂರಿಗೆ ಎಲ್ಲರಿಗೂ ಹಂಚಿಬಿಡ್ತೇನೆ ಇದು ಹಿಂದೂ ಸಮಾಜಕ್ಕೆ ಹಂಚುವ ಮೂಲಕ ಇವತ್ತು ನಾವೆಲ್ಲ ಒಂದು ಹಿಂದೂ ಇನ್ನು ನಾವೆಲ್ಲ ಪ್ರತಿಜ್ಞೆ ಮಾಡೋಣ ನಾವಿನ್ ಮೇಲೆ ಒಳಗಾತಿ ಜಾತಿ ರಾಜಕಾರಣ ಇಲ್ಲ ಹಿಂದೂ ಧರ್ಮ ಸನಾತನ ಧರ್ಮ ಯಾವ ರಕ್ಷಣೆ ಮಾಡ್ತಾನೆ ಯಾರು ಪ್ರಾಮಾಣಿಕದಾನೆ ಹಿಂದೂ ಸಮಾಜ ಎಲ್ಲಾ ಸಮುದಾಯರಿಗೆ ನ್ಯಾಯ ಯಾವ ಕೊಡ್ತಾನೆ ಅವನೇ ಮುಂದಿನ ಕರ್ನಾಟಕದ ಮುಖ್ಯಮಂತ್ರಿ ಕರ್ನಾಟಕ ಮುಖ್ಯಮಂತ್ರಿ ಜೆಸಿಬಿ ಮುಖ್ಯಮಂತ್ರಿ ಇವರು ಎಷ್ಟು ನಾಲ್ಕರಾಗ ಕಾಂಗ್ರೆಸ್ನವರು ಆ ಧರ್ಮಸ್ಥಳದಾಗ ಅದನ್ನ ಅಪವಿತ್ರ ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡಿದ್ರು ಈ ಮೊನ್ನೆ ಮೈಸೂರು ಚಾಮುಂಡಿ ದೇವಿಯ ಆ ಬಾನು ಮುಸ್ತಾಕಿದೆ ಏನ್ ಸಂಬಂಧ ಚಾಮುಂಡಿ ದೇವಿಯ ಮೂರ್ತಿ ಮೂರ್ತಿ ಏನು ಮೆರವಣಿಗೆ ಯಾರು ಹಿಂದೂಗಳು ಮಾಡಲಿ ಸಾಮಾನ್ಯ ಮಹಿಳೆ ಮಾಡಲಿ ಬಾನು ಮುಸ್ತಾಕಿಂದು ಇದ್ರಾಗ ನಮ್ಮ ಸಮಾಜದ ಹಿಂದೂ ಸಮಾಜದ ಏನ್ ಕೆಲಸ ಅದನ್ನ ವಿರೋಧ ಮಾಡಬೇಕು ನೀವು ನಿಮ್ಮ ಭಾಗದ MLA ಮಂತ್ರಿಗಳು ಬಂದ್ರೆ ಹಿಂದೂಗಳಲ್ಲಿ ಯಾರು ಇಲ್ಲಿಲ್ವಾ ಅಧ್ಯಯನ ಮಾಡಿದ್ರೆ ಏನ್ ಆಗತ್ತೆ ಕನ್ನಡ ಧ್ವಜವನ್ನು ಅಪ್ಪ ಮಾಡಲ್ಲ ಕನ್ನಡ ಧ್ವಜ ನಮ್ದು ಹಳದಿ ಮತ್ತು ಕೆಂಪು ಇದೆಯಲ್ಲ ಅದನ್ನ ಹಳದಿ ಮತ್ತು ಕುಂಕುಮ ಅರಿಶಿಣ ಕುಂಕುಮ ವಹಿಸಿದಂತ ಹೆಣ್ಮಗಳು ಮತ್ತು ಕರ್ನಾಟಕದ ಏನೊಂದು ಭುವನೇಶ್ವರಿಯ ಮೂರ್ತಿಯನ್ನು ವಿರೋಧ ಮಾಡುವಂತ ನನ್ನ ಮಗ ಕಡೆಯಿಂದ ಇವತ್ತು ಚಾಮುಂಡಿ ಸಿದ್ದರಾಮಯ್ಯವರು ನಾ ಇದು ಏನ್ ಮಾಡ್ತಾ ಇದ್ದೀನಿ ನೀವು ಅಂದ್ರೆ ನಮ್ಮ ಹಿಂದೂಗಳನ್ನ ನೀವೇ ಇವತ್ತು ಅವರು ಕ್ರಾಂತಿ ಮಾಡ್ಲಿಕ್ಕೆ ತಯಾರು ಮಾಡ್ತಾ ಇದ್ದೀವಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಬಂದವರೇ ಇನ್ನು ಮುಂದಿನ ಶುರು
1,000ಕ್ಕಿಂತ ಹೆಚ್ಚು ಗೋಗಳ ರಕ್ಷಣೆ ಮಾಡಿದ್ದಾರೆ. ನಮ್ಮ ಸರ್ಕಾರ ಬರ್ತಂದ್ರೆ ಯಾರಾದ್ರೂ ಗೋ ಹತ್ಯೆ ಮಾಡಿದ್ರೆ ಅವರನ್ನ ಜಮಾರ್ ಯಾರು ದೇಶಾಲೆ ತಿಂತಾರೆ ಅವ್ರಿಗೇನು ಒಕ್ಕಟ್ಟು ಕೊಡ್ತಾರಲ್ಲ ಅನುದಾನ ಅದನ್ನೆಲ್ಲ ಗೋ ರಕ್ಷಣೆ ಮಾಡುವಂತ ಸಂಘಟನೆ ಕೊಡ್ತೇವೆ. ಅವ್ರ ಶಾಸಕರು ನಮಾಜ್ ಮಾಡಕ್ ಹೋಗ ಬರೀ ಸಾಲು ಓಟ್ ಹಾಕ್ಯಾರ. ಹೌದಿಲ್ಲ ದೊಡ್ಡ ಬಾಯಿ ತಂದಿದೆ ನೋಡಿ ಎಲ್ಲದಾರೋ MLA ಅಂದ್ರೆ ವಿಚಾರ ಮಾಡ್ರಿ. ಈಗ ನಾನ್ ಮಾತಾಡ್ತೀನಿ ವಿಧಾನಸಭೆ ಒಳಗ ನನಗೆ ಎಷ್ಟು ವಿರೋಧ ಮಾತಾಡ್ತೇವೆ ಮಂದಿ ಆ ಜಮೀರಮ್ಮ ಹೇಳೋದ ನನಗೆ ಅನುದಾನ ಕೊಡ್ಲಾರ್ದಾಗ ಜಮೀರಮ್ಮ ಹೇಳೋದ ಲೆಕ್ಕ ಮಾಡ್ರಿ ಈ ಬುರ್ಕ ಹಾಕೊಂಡವರು ಟೋಪಿ ಹಾಕೊಂಡವ್ರು ನಮ್ಮ ಬಂದು ಬರಬೇಡ ತಿಳಿದಿರಲ್ಲ. ಹೌದು ಹಂಗೇನು ಅವ್ರು ಹಿಂಗಾಗಿ ನೀವು ಅನುದಾನ ಎದಕ್ಕೆ ಕೊಡ್ಬೇಕು ಅಂತ ನನ್ನ ಹಾಕೈತೆ. ಬರೀ ಅಲ್ಪಸಂಖ್ಯಾತರಂದ್ರೆ ಬರೀ ಮುಸಲ್ಮಾನರಿಲ್ಲ, ಜೈನರದಾರೆ, ಕ್ರಿಶ್ಚಿಯನ್ರದಾರೆ, ಬೌದ್ಧರದಾರೆ, ಜೈನರದಾರೆ. ಅವ್ರಿಗೆಲ್ಲರಿಗೂ ಸಲ್ಬೇಕಾಗಿತ್ತು ಸಲ್ಲೇಬೇಕು ಅಂತ ಹೇಳಿ ಹೋರಾಟ ಮಾಡಿದಾಗ ಅವ ಏನಂದ, ಇಲ್ಲಪ್ಪ ನಾ ಅಂದೀನಿ 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 ಏನು ಗುರುತಾದ ಟೋಪಿಗೆ ನಾನು ಆಫೀಸಿಗೆ ಹೋಗಿರ್ಬೇಡ್ರಿ ನೀವು ಓಟ್ ಹಾಕ್ಬಾರ್ದು ಅಂದೀನಿ ಅಂದೀನಿ. ಅವ್ರು ಹೆಂಗ ತಲಾಕ್ 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 ಇಲ್ಲಿ ನಮ್ಮ ರಾಮನಗರದಲ್ಲಿ ಪಾಕಿಸ್ತಾನ ಪರವಾಗಿ ಏನು ನಮ್ಮ ಪಾಕಿಸ್ತಾನ ಪರವಾಗಿ ಅವಾಗೂ ಸಹ ನಾವು ಮಾತಾಡಿದ್ವಿ ವಿಧಾನಸಭೆಯಲ್ಲಿ. ಅದಕ್ಕೆ ಮುಜರಾಯಿ ದುಡ್ಡು ಹಿಂದೂಗಳಿಗೆ ಮಾತ್ರ ಸೇರ್ಬೇಕು, ಮುಜರಾಯಿ ದುಡ್ಡು ಹಿಂದೂಗಳಿಗೆ ಮಾತ್ರ ಸೇರ್ಬೇಕು. ಮುಜರಾಯಿ ದುಡ್ಡು ಏನದಲ್ಲ ಹಿಂದೂಗಳು ಕಾಣ ಅದು ಬರೀ ಹಿಂದೂ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಬೇಕು. ನಿಮಗೆಲ್ಲ ಒಪ್ಪಿದೆಯಾ? ಅದು ಯಾವುದೇ ಮಸೀದಿಗಳಿಗೆ ಕೊಡ್ತಕ್ಕಂಥಲ್ಲ. ಆ ನನ್ನ ಮಕ್ಕಳು ಟ್ಯಾಕ್ಸಿ ತುಂಬುದಿಲ್ಲ, ನೀರಿನ ಟ್ಯಾಕ್ಸಿ ತುಂಬುದಿಲ್ಲ. ಈ ಸಿದ್ದರಾಮಯ್ಯ ಬಜೆಟ್ ಎಲ್ಲ 150 ಕೋಟಿ ಬರೀ ಕಂಪೌಂಡ್ ಕಟ್ಟಬೇಕು. ಒಟ್ಟು ಯಾರಪ್ಪನ ದುಡ್ಡು ಸಿದ್ದರಾಮಯ್ಯನ ನಮ್ಮ ದುಡ್ಡು ನೀವು ಏನು ಕೊಡ್ತಾ ಇಲ್ಲ. ನೀವು ಎಲ್ಲ ವಾಪಸ್ ಎಲ್ಲ ರದ್ದು ಮಾಡ್ಬಿಡ್ತೀವಿ ನಾವು. ಸಮಯವನ್ನು ಮಾತು ಹೇಳಿ ಮುಗಿಸಿ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1944 ಭಾರತ ಮತ್ತು ಪಾಕಿಸ್ತಾನ ಏನು ಎರಡು ದೇಶ ಮಾಡ್ಬೇಕಂತ ನೆಹರು ಮತ್ತು ಗಾಂಧಿ ಸ್ವತಂತ್ರ ಮಾಡಿದಾಗ ಅಂಬೇಡ್ಕರ್ ದಯವಿಟ್ಟು ಅಂಬೇಡ್ಕರ್ ಅವ್ರ ಮಾತು ಎಷ್ಟು ಸತ್ಯಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಸ್ತಕ ಪಾಕಿಸ್ತಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರೆ ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶಗಳನ್ನ ಮಾಡುವಂತ ದ್ವಿರಾಷ್ಟ್ರ ನೀತಿ ನಿಂದಿದ್ರೆ ಇಲ್ಲಿರುವಂತ ಭಾರತದಲ್ಲೂ ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನ ಕಳಿಸಬೇಕು. ಪಾಕಿಸ್ತಾನ ಭಾಗದಲ್ಲಿರುವ ಹಿಂದೂಗಳನ್ನ ಭಾರತಕ್ಕೆ ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರು ಇಸ್ಲಾಂನಲ್ಲಿ ಮತ್ತೊಂದು ಧರ್ಮದಲ್ಲಿ ಅರ್ಥ ಮಾಡಿಕೊಳ್ಳುವಂತ ಭಾವನೆ ಇಲ್ಲ. ಅವ್ರು ಯಾವಾಗಲೂ ನಿಮ್ಗೆ ತಲೆ ನೋವು ಹಾಕ್ತಾರೆ, ಯಾವಾಗಲೂ ನಿಮ್ಗೆ ತೊಂದರೆ ಕೊಡ್ತಾರೆ. ಅವರು ಮತ್ತೊಂದು ಧರ್ಮದ ಕೂಡ ಅಣಕಂಬಂದಿರುವಂತ ಅವರ ಇಸ್ಲಾಂ ಪುರಾಣದಲ್ಲಿ ಬರೋದಿಲ್ಲ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ಇವ್ರನ್ನೆಲ್ಲ ಆಳಿ ಕಳಿಸ್ತೀವಿ, ಹಿಂದೂಗಳು ಈ ಕಡೆ ತಗೊಂಡ್ಬರ್ರಿ. ಇವತ್ತ ಇಲ್ಲಿ ಒಂದು ಏನು ಮದ್ದೂರದಲ್ಲಿ ಆಗೈತಲ್ಲ ಘಟನೆ, ಇವತ್ತು ಅಂಬೇಡ್ಕರ್ ಹೇಳಿದ್ದು ಸಾಕಾಗಿದ್ರಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇನು ಹೇಳಿದ್ರು, ಇವತ್ತು ದಲಿತ ಜನ ಸಹಿತ ಇಲ್ಲಿ ಮದ್ದೂರಿನಲ್ಲಿ ಅಂತ್ಯಕ್ರಿಯೆ ಮಾಡ್ಬೇಕಾದ್ರೆ ತಮಗೆ ಮಾಡಿಸ್ಲಿಕ್ಕೆ ಅವ್ರು ಅವಕಾಶ ಕೊಡಲಿಕ್ಕೆ ಮುಂದೆ ನಮ್ಮ ಸರ್ಕಾರ ಬಂದ್ರೆ ಆ ಮಸೀದಿಗಳಲ್ಲಿ 1 ತಾಸು ಸಂಖ್ಯೆ ಮಾಡುವಂತ ಅಧಿಕಾರ ಯಾಕಪ್ಪ ಯಾರು ಇದೇನು ಪಾಕಿಸ್ತಾನ, ಇದೇನು ಅಫ್ಘಾನಿಸ್ತಾನ, ಇದೇನು ಸೌದಿ ಅರೇಬಿಯಾ,
ವಿಶ್ವಾಸ ನೋಡಿದ್ರೆ ಮುಂದಿನ ದಿವಸದಲ್ಲಿ ಇವತ್ತೇನು ನಿಮ್ಮಲ್ಲಿ ಒಂದು ಜಾಗೃತಿ ಆಗಿದೆ, ಆ ಜಾಗೃತಿ ಹಿಂಗೆ ಮುಂದುವರಿಲಿ. 2028 ಎಲ್ಲರೂ छत्रपति शिवाजी महाराज प्रताप जी के संविधान शिल्पी डॉक्टर बाबा साहब अंबेडकर ಅವರಿಗೆ ನಮ್ಮ वीर ಸಂಗೊಳ್ಳಿ ರಾಯಣ್ಣ ಅವರಿಗೆ ವೀರರಾಣಿ ಚೆನ್ನಮ್ಮ ಅವರಿಗೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರಿಗೆ ಜಗಜ್ಯೋತಿ ಬಸವೇಶ್ವರ ಅವರಿಗೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ರಾಜಮಾತಾ ಇಲ್ಲಾಬಾಯಿ ಹೋಳ್ಕರ್ ಅವರಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ ಮಹರ್ಷಿ ವಾಲ್ಮೀಕಿ ಅವರಿಗೆ ಗೋ ಮಾತಾ ಕಿ ಜೈ ಶ್ರೀರಾಮ್. ಮಂಡ್ಯದ ಎಲ್ಲರೂ ಶಾಂತಿರಿ, ನೀವು ಎಷ್ಟು ಶಾಂತಿ ಮುಂದೆ ಬರ್ತೇವೆ ನನಗೆ. ಮಂಡ್ಯ ಜಿಲ್ಲೆ ಈ ಕರ್ನಾಟಕದಲ್ಲಿ ಗಂಡು ಮೆಟ್ಟಿನ ಮಂಡ್ಯ ಜಿಲ್ಲೆ, ಗಂಡು ಮೆಟ್ಟಿನ ಮಸೂರ್ ಕ್ಷೇತ್ರದಲ್ಲಿ ಈ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತ ಎಲ್ಲ ಹಿಂದೂ ಅಭಿಮಾನಿಗಳಲ್ಲಿ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಒಂದು ವೇಳೆ ಇವತ್ತೆಲ್ಲ ನೀವು ಸೇರಿದ್ದು ಯಾವುದೋ ಒಬ್ಬ ವ್ಯಕ್ತಿ ಸಲುವಾಗಿ ಅಲ್ಲ, ಸನಾತನ ಹಿಂದೂ ಧರ್ಮಕ್ಕಾಗಿ ನೀವೆಲ್ಲ ಸೇರಿದ್ದೀರಿ. ನಾವೆಲ್ಲ ಒಂದು, ನಾವೆಲ್ಲ ಒಂದು. ಇದ್ರ ಮ್ಯಾಗ ನಾವು ಜಾತಿ ನೋಡಿ ಓಟ್ ಹಾಕಬಾರದು. ಯಾರು ಈ ರಾಜ್ಯದಲ್ಲಿ ಎಲ್ಲ ಜನಾಂಗದ ಜನರಿಗೆ ಸೇವೆ ಮಾಡಬೇಕು, ರಾಜ್ಯವನ್ನ ಲೂಟಿ ಮಾಡಬಾರ್ದು, ಕುಟುಂಬವನ್ನ ತುಂಬ್ಕೋಬಾರ್ದು ಅಂತ ರಾಜಕಾರಣಿಯನ್ನ ಇವತ್ತು ಆಯ್ಕೆ ಮಾಡ್ಕೊಂತ ಕಾಲ. ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇಲ್ಲ, ಇದು ಔರಂಗಜೇಬನ ಸರ್ಕಾರ ಆಗಿದೆ. ಸಾಧನೆಗೆ ಮೀಸಲಾತಿ, ಮುಸಲ್ಮಾನರಿಗೆ ಮೀಸಲಾತಿ, ಮುಸಲ್ಮಾನರಿಗೆ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಶನ್, ನಾವೆಲ್ಲ ಕೊಟ್ಟಂತ ದುಡ್ಡು ಒಕ್ಕ ಬೋರ್ಡಿಗೆ. ಇಂಥ ಭ್ರಷ್ಟ ಮುಸ್ಲಿಂ ಸರ್ಕಾರ ಕರ್ನಾಟಕದಲ್ಲಿ ಬೇಕಾ? ಸಾಕುವರೆಲ್ಲ ನಾಟಕ ಗೊತ್ತಾಗಿದೆ. ಎಲ್ಲರೂ ಅಡ್ಜಸ್ಟ್ಮೆಂಟ್ ರಾಜಕಾರಣ. ವಿಧಾನಸಭೆಯಲ್ಲಿ ಮಾತಾಡೋದೇ ಬೇರೆ, ರಾತ್ರಿ ಸಿದ್ದರಾಮಯ್ಯ ಮನೆಗೆ ಹೋಗುವುದೇ ಬೇರೆ, ಡಿ.ಕೆ. ಶಿವಕುಮಾರ್ ಮನೆಗೆ ಇರುವುದೇ ಬೇರೆ. ಆದ್ರೆ ಇಡೀ ಕರ್ನಾಟಕ ಜನರನ್ನ ಮೋಸ ಮಾಡ್ಕೊತ ಬಂದಿದ್ದಾರೆ ಬಂಧುಗಳೇ. ಈಗ ಕಾಲ ಬದಲಾವಣೆ ಆಗಿದೆ. ನಿನ್ನೆ ನೇಪಾಳದಲ್ಲಿ ಹೆಂಗಾಗಿತ್ತಲ್ಲ, ಹಿಂಗೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಹಿಂದೂ ವಿರೋಧಿ ಬರೀ ಸಾವಿರ ಸರ್ಕಾರ ನಡೆಸಿದ್ರೆ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಎಷ್ಟು ತಗೊಂಡು ಬಯಸ್ತಾ ಇದ್ದೀನಿ. ಇನ್ನು 3 ತಿಂಗಳಲ್ಲಿ ನಿಮ್ಮ ಸರ್ಕಾರಕ್ಕೆ ತೊಡಲು ಹಿಂದೂ ಪರವಾಗಿರುವಂತ ಒಂದು ಸರ್ಕಾರ ಬರಬೇಕಾದ ಅನಿವಾರ್ಯತೆ ನೀವೇ ತಗೊಂಡು ಬರ್ಲಾಗತ್ತೀವಿ. ಯಾಕಂದ್ರೆ ನೋಡಿ, ಇವತ್ತು ನಮ್ಮ ಗಣಪತಿ ಈ ದೇಶದ ಯಾವುದೇ ಮೂಲೆಯಲ್ಲಿ ಅಂತ ದೊಡ್ಡ ಮಸೂದಿ ಇದ್ರೆ ಅದ್ರ ಮುಂದೆ ಆಯ್ದು ಹೋಗುವಂತ ಅಧಿಕಾರ ನಮಗಿದೆ. ನೂರಾರು ಮಕ್ಕಳು ಪಾಕಿಸ್ತಾನ ಕೊಟ್ಟು ಬಿಟ್ಟಿಲ್ಲ, ಹೋಗಿ ಮಕ್ಕಳ ಅಲ್ಲಿ ಇವರ ಮಸೂದಿ ಮುಂದೆ ಬಾರಿಸಬಾರ್ದತ್ತೆ. ಯಾರ ಪಾಪ ನಮ್ಮ ದಲಿತರು ಅವರ ಅಂತ್ಯಕ್ರಿಯೆಗೆ ಹೋಗುವಾಗ ತಮಟೆ ಬಾರಿಸಬಾರ್ದತ್ತೆ. ಇವ್ರು ಕಟ್ಟಿದಂತ ಮಸೂದಿನೇ ಇಲ್ಲಿಗಲಿದೆ. ಇನ್ನು ಮುಂದೆ ಈ ಕರ್ನಾಟಕದಲ್ಲಿ ಇದು ನಡೆಯುವುದಿಲ್ಲ. ನೀವೆಲ್ಲ ಆಶೀರ್ವಾದ ನನಗೆ ಮಾಡಿದ್ರಂದ್ರೆ ಕರ್ನಾಟಕದಲ್ಲಿ
ನಮ್ಮ ಗಣಪತಿ ಅಥವಾ ನಮ್ಮ ಹಿಂದೂ ಕಾರ್ಯಕ್ರಮ ಹಾಯ್ದು ಹೋಗ್ಬಾರಂದ್ರೆ ಎಷ್ಟು ಇಲ್ಲಿಗಲ್ ಮಸೂತಿ ಕರ್ನಾಟಕ ಸರ್ಕಾರ ಎಲ್ಲಾನು ನಾನು ಬಂದ ತೋರ್ಜರಕ್ಕೆ ಸಾಥ್ ಮಾಡ್ತೀನಿ. ಕರ್ನಾಟಕದಲ್ಲಿ ದುರ್ಗಂಧರ್ ಮಾವ ಬೇಕಾಗಿಲ್ಲ ನೋಡಿ. ಅವರು ಕಲ್ಗೊಂಡಾರ ಯಾರು? ನಮ್ಮ ಪೊಲೀಸರು ನಮ್ಮ ಜನರನ್ನ ಇಟ್ಕೊಂಡು ಮಂದಿ ಹಿಡಿತಾರೆ. ತಪ್ಪು ಮಾಡೋದನ್ನು ಹಿಡಿಬೇಕು, ತಪ್ಪು ಮಾಡಾರ್ದಂತ ಹಿಂದೂಗಳು ಹಿಡಿಬೇಕು. ಆ ನನ್ನ ಮಕ್ಕಳು ಮಸೂತಿನ ಇಟ್ಟು ಕೊಳ್ಳಿದ್ದಾರೆ. ನಾ ಪೊಲೀಸರಿಗೂ ಹೇಳಕ್ ಬರ್ತಾ ಇದ್ದೀನಿ ಕಿವಿಮಾತು, ನಾವು ಪೊಲೀಸರು ವಿರುದ್ಧ ಅಲ್ಲ, ನಾವು ಭಾರತದ ಸಂವಿಧಾನದ ವಿರುದ್ಧ ಅಲ್ಲ. ಈ ಸರ್ಕಾರ ಬಹಳ ದಿವಸ ಹೋಗೋದಿಲ್ಲ. ನಾವು ಅಧಿಕಾರಕ್ಕೆ ಬರ್ತೀವಿ. ನಿಮ್ಮ ಪೊಲೀಸರನ್ನ ಅವ್ರು ರಕ್ಷಣೆ ಮಾಡಲಿಲ್ಲ. ಮಾನ್ಯ RCB ಒಳಗೆ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿದ್ರು, 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು. ಹೆಂಗ ಮುಸಲ್ಮಾನರು ಮೊದಲು ತಮ್ಮ ಧರ್ಮ ಶ್ರೇಷ್ಠತಾರಲ್ಲ, ನಾ ಪೊಲೀಸರಿಗೆ ಹೇಳ್ತಾನೆ, ನಿಮ್ಗೂ ನಿಮ್ಮ ಧರ್ಮ ಹಿಂದೂ ಧರ್ಮನೇ ಶ್ರೇಷ್ಠ. ನ್ಯಾಯಯುತವಾಗಿ ನೀವು ನಮ್ಮ ಜನರಿಗೆ ಲಾಠಿ ಚಾರ್ಜ್ ಮಾಡೋದು ಹೊಡಿದು ಮಾಡ್ತಕ್ಕದ್ದಲ್ಲ. ನಮ್ಮೇನು ತಪ್ಪು ಮಾಡಲ್ಲ. ನಮ್ಮ ಸರ್ಕಾರ ಮತ್ತಂದ್ರೆ ಯಾವ ಮುಖ್ಯ ರಸ್ತೆಯಲ್ಲಿ ಮಸೂತಿ ಅನಧಿಕೃತ ಕಟ್ಟಾರೆ ಒತ್ತಾಡ ಹಿಡಿದು ಸ್ಟಾಪ್ ಮಾಡ್ತೀವಿ. ಈ ದೇಶನಾಗ ಇರ್ಬೇಕಾದ್ರ ನಮ್ಮ ಜೊತೆಗೆ ಚಂದಾಗಿರುವುದ್ರ ಇರಿ. ಆ ಗಾಂಧಿ ನೀರು ನಮ್ಗಂತೂ ಪಾಕಿಸ್ತಾನ ಮಾಡ್ಬೇಕಲ್ಲ. ಈಗಿಲ್ಲ ಮುಸ್ಲಿಮರ ಪವಿತ್ರ ಹಬ್ಬ. ಈ ದೇಶದಾಗ ಒಂದು ಕಡೆ ಮಸೂತಿನ ಕಲ್ಲು ಯಾರಾದ್ರೂ ಹೋಗಿದ್ರೆ ನಿಮ್ಗೆ ಹಂಗಾದ್ರ ತಾಯಿಗಣ್ಣ ನನ್ನ ಮಕ್ಕಳ ನಮ್ಮ ಗಣಪತಿ ಈ ಮುಸಲ್ಮಾನರು ಏನದಾರ ಈ ಜಗತ್ತಾಗ ಯಾವ ದೇಶನಾಗ ಶಾಂತಿ ಅದಾರ? ಎಲ್ಲಿಲ್ಲ, ಅಮೆರಿಕದಾಗಿಲ್ಲ, ಇಂಗ್ಲೆಂಡ್ದಾಗಿಲ್ಲ, ಇಸ್ರೇಲ್ನಾಗಿಲ್ಲ, ಪಾಕಿಸ್ತಾನದಾಗ ಅವರೇ ಅದಾರಲ್ಲ ಮುಸ್ಲಿಮ್ರೆ. ಅವರವರೇ ಭಾವ ಹಾಕ್ತಾರೆ ಮಕ್ಕಳು. ಅದೇ ಪಾಕಿಸ್ತಾನದಾಗ RSS ಇಲ್ಲ, ಬಜರಂಗ ದಳ ಇಲ್ಲ, BHP ಇಲ್ಲ, ವಿಶ್ವ ಹಿಂದೂ ಪರಿಷತ್ ಇಲ್ಲ. ಅವ್ರ ಮಸೂತಿಗಾಗಿ ಇವ್ರು ಬಾಂಬ್ ಹಾಕ್ತಾರ, ಇವ್ರ ಮಸೂತಿಗಾಗಿ ಅವ್ರು ಬಾಂಬ್ ಹಾಕ್ತಾರೆ. ಜಗತ್ತಾಗ ಎಲ್ಲರೂ ಶಾಂತ ರೀತಿಯಿಂದ ಇವತ್ತ ದಕ್ಷಿಣ ಕರ್ನಾಟಕ ಮಂಡ್ಯ ಅಂತ ಒಂದು ಜಿಲ್ಲೆಯಲ್ಲಿ ಮಥುರ್ ಅಂತ ಊರಲ್ಲಿ ಹಿಂದೂ ಪರವಾಗಿ ಇವತ್ತು ಧ್ವನಿಯನ್ನು ಎತ್ತಿದೆ. ನಾನು ವಿನಂತಿ ಮಾಡ್ಕೊಳ್ತೀನಿ ಸಮಸ್ತ ಕರ್ನಾಟಕದ ಹಿಂದೂ ಬಾಂಧವರಿಗೆ, ಈ ಭ್ರಷ್ಟ ಅಡ್ಜಸ್ಟ್ಮೆಂಟ್ ಸರ್ಕಾರಗಳು ನಮ್ಗೆ ಬೇಕಾಗಿಲ್ಲ. ಇವರು ಮಕ್ಕಳು ಮೊಮ್ಮಕ್ಕಳು ಯಾರು ಉದ್ದಾರ ಮಾಡಲ್ಲ, ಇವರು ತಾನೇ ಉದ್ದಾರ ಮಾಡ್ಬೋದು. ದಲಿತ ಲೀಡರ್ಗಳು ತಮ್ಮ ಉದ್ದಾರ, ಲಿಂಗಾಯತ ಲೀಡರ್ಗಳು ತಮ್ಮ ಉದ್ದಾರ, ಒಕ್ಕಲಿಗ ಲೀಡರ್ ತಮ್ಮ ಉದ್ದಾರ, ಹಿಂದುಳಿದ ವರ್ಗದವ್ರು ತಮ್ಮ ಉದ್ದಾರ. ಬಾಯಿ ತೆಗೆದ್ರೆ ನಾನು ಮುಸಲ್ಮಾನನಾಗ್ತೇನೆ ಮಗನ ಈಗ ಹೋಗೋ ಮಗನ ಮತ್ತೆ ನಮ್ಮ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಮುಂದಿನ ಜನ್ಮ ಏನಾದ್ರೂ ಇದ್ರೆ ಮುಸಲ್ಮಾನನಾಗ್ತೀನಿ. ನೋಡಿ ಎಂತ ಶ್ರೇಷ್ಠವಾದ ನಾವು ಕಡೆ ಸಿದ್ದರಾಮಯ್ಯರ ಜನಾಂಗಕ್ಕೆ ಹಾಲು ಮತ ಕರೀತಾರೆ. ಯಾಕೆ ಹಾಲು ಮತ ಕರೀತಾರಂದ್ರೆ ಸ್ವಚ್ಛವಾದಂತ ಸ್ವಚ್ಛ ಮನಸ್ಸಿನ ಒಂದು ಸಮುದಾಯಕ್ಕೆ ಅಂತ ಸಮಾಜದಾಗ ಹುಟ್ಟಿದಂತ ಸಿದ್ದರಾಮಯ್ಯ ನಾ ಸಾವಿರ ಕತೆ ಬಿಡ್ತೀನಂತ. ನಮ್ಮ ಹಿಂದೂಗಳ ತೋಟ ರೇಷ್ಮೆ ಪಟಕ ಅಂತ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಅದನ್ನ ಹಾಕ್ಲಿಕ್ಕೆ ಬಂದ್ರೆ ಕಿತ್ತು ನಿಂತಾರೆ, ಕುಂಕುಮ ಹಾಕ್ಲಿಕ್ಕೆ ಬಂದ್ರೆ ಗಾಡಿ ಗಟ್ಟಾಗ್ತಾರೆ. ಆದ್ರೆ ಸಾವಿರ ಕತ್ತಿ ಗೊತ್ತಾಗ ಸಿದ್ದರಾಮಯ್ಯ ನೀವು ನಿಜವಾಗಿ ಜಾತ್ಯಾತೀತವಾಗಿ ಇದ್ದಿದ್ರೆ ಮುಸಲ್ಮಾನ
ಜೋರ ಹಾಕತ್ತಿರಲ್ಲ ಹಿಂದೂಗಳ ಕುಂಕುಮ ಬೇಕಾಗಿ ಸುತ್ತೋಗಿರ್ತೀವಿ. ಯಾಕೆ ನಿಮಗೆ ಹಿಂದೂಗಳ ಕುಂಕುಮ ಮೇಲೆ ಸಿಟ್ಟು? ಅಷ್ಟೇ ಅಲ್ಲ, ಬಂಧುಗಳೇ, ಇವತ್ತು ಅಸೆಂಬ್ಲಿ ಮಾತಾಡಿದ್ರಲ್ಲ ಮೊನ್ನೆ, ನಮ್ಮ ಹಬ್ಬಕ್ಕೆ ಟೀಕೆ ಹತ್ತಿದ್ರೆ ಬ್ಯಾನ್ ಆಗ್ತದೆ, ಇನ್ನ 5 ಸಲ ಹೋಗಿರ್ತಾರಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದ್ರೆ ನಿಮ್ಮ ನಮಾಜ ನಿಮಗೆ ಅಡ್ಡ ಕೇಳಿಸ್ಬೇಕು, ಹಿಂದೂಗಳು ಕೇಳಿಸಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳೈತಿ. ಹೊಗಳ್ತಾರ ಸಿದ್ದರಾಮಯ್ಯನವರೇ, ಡಿಕೆಶಿವಕುಮಾರ್ ನಿಮ್ ತಾಕತ್ತೈತೆ ಗೃಹ ಮಂತ್ರಿಗಳೇ, ನಾಳೆ ಅನಧಿಕೃತ ಮಸೂದಿಗಳ ಮಾಹಿತಿ ಸಿಕ್ಕೋದು ಅಂತ ತಾಕತ್ ನಿಮ್ಗೆ ಐತಾ? ನೀವು ಬರೇ ಮುಸ್ಲಿಮರ ಏಜೆಂಟ್ರ ಕೆಲಸ ಮಾಡಕತ್ತೀರಿ. ಹಿಂದೂಗಳು ಹೋಗ್ತು ಬಿಟ್ಟನಾಗ ಮುಸಲ್ಮಾನರು ಹೋಗ್ಬಿಟ್ರೆ ಅಟ್ಟೆ ಹಾಕಿ ಬರ್ತೀರಿ. ಯಾಕಂದ್ರೆ ಮುಸ್ಲಿಮರ ಓಟ್ ಮ್ಯಾಗನೇ ಈ ಸರ್ಕಾರ ಬಿಜಾಪುರ್ನ 1,30,000 ಅದಾರ. ನಮ್ಮ ಹಿಂದೂಗಳು 1,40,000 ಅದ. ಮೊನ್ನೆ ಸಿದ್ದರಾಮಯ್ಯ ಇದರಲ್ಲಿ ವಿಧಾನಸಭೆ ಕೇಳಿದ್ರೆ ಮಿಸ್ಟರ್ ಎತ್ತ ನಿಮ್ಗೆ ಟೋಪಿ ಹಾಕಿದ್ರೆ ಓಟ್ ಬೇಡ ಟೋಪಿ ನಮ್ಮ ಬಿಜೆಪಿಗೆ ಓಟ್ ಹಾಕಿ ಮಂದಿ ಖುಷಿ ಕಲ್ಪನ ಇದ್ದಾರೆ. ಅದಕ್ಕೆ ನಯವಾಗಿ ಮರ್ಯಾದೆ ಕೊಡ್ತಾರೆ. ಅದಕ್ಕೆ ನೀವೆಲ್ಲ ಮೊನ್ನೆ ಉತ್ತರ ಕೊಡ್ತೀರಿ. ಏನಕ್ಕೆ ಎತ್ತರ ತರಿಸ್ಬೇಕು, ಎತ್ತರ ಯಾಕಂದ್ರೆ ಬಂದವರೆ ನಿಮ್ಮ ಇವತ್ತಿನ ನಿಮ್ಮ ಆಕ್ರೋಶ, ನಿಮ್ಮ ಸ್ವಾಭಿಮಾನ, ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಕ್ಕೆ ಪೆಟ್ಟಿಬಿಟ್ಟರೆ ಜನರಿಗೆ ಸ್ವಾಭಿಮಾನಕ್ಕೆ ಪೇಟಿ ಬಿಟ್ಟರೆ ಯಾವ ಅಂತಿಂತ ಲೀಡರ್ಗಳು ಶಕ್ತಿ ಮಂಡ್ಯ ಜಿಲ್ಲೆಗಿದೆ. ಇವತ್ತು ಮಂಡ್ಯ ಜಿಲ್ಲೆದಿಂದಲೇ ನಾನು ಯುದ್ಧ ಪ್ರಾರಂಭ. ನಮ್ಮ ಸರ್ಕಾರ ಹಿಂದೂಗಳಿಗೆ ನ್ಯಾಯ ಕೊಡಬೇಕು. ಅವ್ರು ಯಾರು ನಮ್ಮ ಹಿಂದೂ ಕಾರ್ಯಕರ್ತರು ಕಲಿಯೋಲ್ಲ, ಅವರಿಗೆ ಸರಿಯಾದ ಶಿಕ್ಷೆ ಮಾಡಬೇಕ್ರೆ ಮುಂದಿನ ಸಲ ಯಾವ್ದಾದ್ರು ಅಂತ್ಯಕ್ರಿಯೆಯಲ್ಲಿ ತಂತೆ ಮಸೂದ್ ವಿರೋಧ ಮಾಡಿದ್ರೆ, ಯಾವ್ದಾದ್ರು ಮಸೂದ್ಗಳು ಕಲ್ಲು ಹೋಗಿದ್ರೆ ನಾನೇ ಬರ್ತೀನಿ ಮಂಡ್ಯಕ್ಕೆ. ಅವ್ರು ನೋಡೋದು ಇವತ್ತು ಸನಾತನ ಹಿಂದೂ ಧರ್ಮ ಜಾಗೃತ ಆಗಿದೆ. ಜಾತಿ ನಾವೆಲ್ಲ ಬಿಟ್ಬಿಟ್ಟಿವಿ. ಇವತ್ತು ನೇಪಾಳದಾಗ ಏನಾಯ್ತು? ನೇಪಾಳದಾಗ 18ರಿಂದ 25 ವರ್ಷದ ಹುಡುಗರು, ಅಲ್ಲಿ ಭ್ರಷ್ಟ ಕಮ್ಯುನಿಸ್ಟ್ ಸರ್ಕಾರ, ಅಲ್ಲಿ ಮಂತ್ರಿಗಳನ್ನ ಪ್ರಧಾನಮಂತ್ರಿಗಳನ್ನ ಹಾಕಿ ಹೊಡೆದು ಹೊರಗೆ ಹಾಕ್ಯಾರೆ. ಇವತ್ತು ಅಂದ ಬರುವುದಕ್ಕಿಂತ ಮೊದಲೇ ಸಿದ್ದರಾಮಯ್ಯ ಎಚ್ಚರಿಕೆಯಿಂದ ಅವರೇನು ಇವತ್ತು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಇಸ್ಲಾಂ ಅಂದರೆ ಶಾಂತಿ, ಪ್ರವಾದಿ ಮೊಹಮ್ಮದ್ ಅಂದರೆ ಶಾಂತಿ ದೂತ. ಎಲ್ಲರೂ ಎಲ್ಲ ಕಲ್ವರ್ಯಾರ ಅವರೇ, ಭಯೋತ್ಪಾದನೆ ಮಾಡೋರು ಅವರೇ. ಈ ದೇಶದ ಅನ್ನ ತಿಂದ ಕಳಸುಳಿ ಮಕ್ಕಳು ಪಾಕಿಸ್ತಾನ ಜೆಂಡಾ ಹಾಕ್ತಾರೆ. ಪಾಕಿಸ್ತಾನ ಜೆಂಡಾ ಹಾಕ್ತಾರಲ್ಲ, ಪೊಲೀಸರು ಅರಿಯೋದು ಹೋಗಿದ್ದಿಲ್ಲ, ಪೊಲೀಸರು ಅವ್ರ ಮೇಲೆ ಕ್ರಮ ತಗೋದಿಲ್ಲ. ಫಲಸ್ತಾನ್ ಜೆಂಡಾ ಹಾಕ್ತಾರೆ. ಫಲಸ್ತಾನ್ದು ಆ ಇಸ್ರೇಲ್ದವ್ರು ಹಿಂಗೆ ಹೊಡೆದಾರೆ. ಫಲಸ್ತಾನ್ದವ್ರಿಗೆ, ಹಮಾಸ್ದವ್ರಿಗೆ ಹೊಡಿ 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 ಹೊಡಿ. ನಿನ್ನೆ ಯಾವ ದೇಶದ ಮೇಲೆ ದಾಳಿ ಮಾಡ್ಯಾರ ಇಸ್ರೇಲ್ದವರು? ಕತಾರ್ ಏನ್ ಮಾಡ್ತಿತ್ತಂದ್ರೆ ಎಲ್ಲ ಇಂಥ ದೇಶ ಏನೋ ಗುಂಡಾಗಳಿಗೆಲ್ಲ ಹಸಿರು ಕೊಡ್ತಿತ್ತಲ್ಲ, ಕತಾರ್ ನಡಿ ಇವತ್ತು ಬಾಂಬ್ ಹಾಕ್ಯಾರ. ಮುಂದೆ ಒಂದು ದಿವಸ ಕಾಲ ಬರ್ತದ, ಯಾರು ಪಾಕಿಸ್ತಾನ ಜೈ ಎತ್ತಾರೆ, ಪಾಕಿಸ್ತಾನ ಜೆಂಡಾ ಹಾಕ್ತಾರಲ್ಲ, ಅಲ್ಲೇ ಎನ್ಕೌಂಟರ್.
ಯಾರಕ್ಕೆ ದಾಳು ಹಂಚ್ತೀನಿ ಆದ್ರೆ ಓಟ್ ಮಾತ್ರ ಯಾವ ಕಟ್ಟರ್ ಹಿಂದೂ ಅದಾನೆ ಯಾವ ನಮ್ಮ ಪರವಾಗಿ ಇರ್ತಾನೆ ಅವನಿಗೆ ಓಟ್ ಹಾಕಿ ಸಾಕಿ ಎಲ್ಲ ಜಾತಿ ಇವತ್ತ ನಮ್ದೇ ಸರ್ಕಾರ ಇತ್ತು 2018 ನಮ್ದೇ ಸರ್ಕಾರ ಬಂದಿತ್ತು 2019 ನನ್ನ ಮಂತ್ರಿ ಮಾಡಲಿಲ್ಲ ಯಾಕೆ ಮಂತ್ರಿ ಮಾಡಲಿಲ್ಲ ಗೊತ್ತಿರ್ತದೋ ನಾವೇನಂದ್ರೆ ಹೋಮ್ ಮಿನಿಸ್ಟರ್ ಆಗಿದ್ರ ನೀವು ಅವಾಗೆ ಬಾಯ ಗುಂಡಾಕು ಯಾವ ನಿರ್ಬಂಧ ಎಲ್ಲ ನಾವು ಬೇಕು ಒಂದು ಕಾಸು ಕೊಡ್ತೀವಿ ಮುಂದಿನ ಸಲ ನಾ ಮದ್ದೂರು ಬರ್ತೀನಿ ಮಸೂದಿನಂದ್ರೆ ಒಂದು ಕಾಸು ಕುರಿತು ಏನು ಹರ್ಕೋತಾರೆ ಒಂದು ಹಿಂದುತ್ವ ಒಂದು ಅಭಿವೃದ್ಧಿ ನನಗೇನು ಈ ರಾಜ್ಯ ಲೂಟಿ ಮಾಡಿ ನಿಮ್ಮ ಹಣ ತಿಂದು ದೊಡ್ಡ ಮನುಷ್ಯ ಬೇಕಾಗಿಲ್ಲ ಬರ್ತದೆ ನನಗೆ ಬೇಕಾಗಿದ್ದು ಕರ್ನಾಟಕಕ್ಕೆ ಯೋಗಿ ಆದಿತ್ಯನಾಥ್ ಸರ್ಕಾರ ತರಬೇಕಾಗ್ತದೆ ನಮ್ಮ ಹಿಂದೆ ಒಳಗೆ ಯಾರು ಪ್ರಶ್ನೆ ಕರಬೇಡಿ ಇವತ್ತು ನೋಡ್ರಿ ನಾವು 10 ರೂಪಾಯಿ 2 ಕೊಟ್ಟು ಕರ್ಸಿದ್ದೀರಾ ನಿಮ್ಗೆ ಚಪ್ಪು ಬಸ್ಸು ಟ್ರಕ್ಕು ಕೊಟ್ಟು ಕರ್ಸಿದ್ದೀರಾ ನಿಮ್ಮ ಮೋಟರ್ ಸೈಕಲ್ ಮೇಲೆ ನೀವೇ ಪೆಟ್ರೋಲ್ ಹಾಕೊಂಡು ಬರೇ ಒಂದೇ ಉದ್ದೇಶದಿಂದ ಬಂದಿರು ಯಾವ ಹಿಂದೂಗಳ ಪರವಾಗಿ ಮಾತಾಡ್ತಾನ ಅವನನ್ನ ಕರ್ನಾಟಕನ ಎತ್ತಿ ನಾನು ನೋಡಿ ಇವತ್ತು ನನಗೆ ಎಷ್ಟು ಆಶ್ಚರ್ಯ ಅಂದ್ರೆ ಎಷ್ಟೋ ನಮ್ಮ ಯುವಕರು ನನಗೆ ಕಾಲು ಮುಚ್ಚಿ ನಮಸ್ಕಾರ ಮಾಡೋದು ಯಾಕೆ ಹಿಂದೂಗಳ ಪರವಾಗಿ ಗಟ್ಟಿ ಮಾತಾಡ್ತೀನಿ ಇಲ್ಲಿ ಮ್ಯಾಲ ಕರ್ನಾಟಕ ಚುನಾವಣೆ ಮಾಡೋದಂದ್ರ ಹಿಂದೂ ಪರವಾಗಿ ಯಾರಾದ್ರೂ ಅವ್ರು ಅಷ್ಟೇ ಹಚ್ಕೊಂಡು ವಿಧಾನಸಭೆಗೆ ಒಪ್ಪಿದೆಯಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈ ಮುಖ್ಯ ಭಕ್ತರು ಗಲಾಟೆಗೆ ಯಾವ ಕಾರಣನಲ್ಲ ಯಾರು ಬೆಳೆಸ್ತಾನಲ್ಲ ಅವನ ಮೊದಲು ಕೌನ್ಸಿಲ್ ನೋಡಿ ನಮ್ಮ ಹಿಂದೂಗಳ ಓಟ್ ಹಾಕಿದಲ್ಲಿ ಅವ್ನು ಕೌನ್ಸಿಲರ್ ಆಗಿರ್ತಾನೆ ಇವತ್ತು ಅವನೇ ಗಲಾಟೆ ಕಾರಣ ಅವ್ರು ಯಾರ್ಯಾರು ಮುಸ್ಲಿಂ ಗುಡ್ಡಗಳು ಅವರೆಲ್ಲ ಅರೆಸ್ಟ್ ಮಾಡಿ ಸರಿಯಾಗಿ ಬುದ್ಧಿ ಕಲಿಸದೇ ಇದ್ರೆ ಮದ್ದೂರು ಜನನೇ ಬುದ್ಧಿ ಕಲಿಸುವಂತ ಕಾಲ ಬರ್ತದೆ ಚಲುವರಾಯ ಸ್ವಾಮಿ ಹೇಳಲ್ಲ ಹೇಳ್ತೇವಾರ ಮುಸ್ಲಿಮರೇ ಮಾಡ್ಯಾರ ಹಿಂದೂಗಳು ಇಲ್ಲ ಅಂತೇಳಿ ಯಾಕಂದ್ರೆ ಅವ್ರೊಳಗೂ ಇವತ್ತು ಗುರ್ತಾಗಲಕತ್ತದ ಹಿಂದೂಗಳ ವಿರುದ್ಧ ಮಾತಾಡಿದ್ರೆ ಮುಂದಿನ ಸಲ ಲಗ ಹೊಡಿಸ್ತಾರೆ ಯಾವರೇ ಮಂತ್ರಿ ಯಾವರೇ ಮುಖ್ಯಮಂತ್ರಿ ಯಾವರೇ MLA ನಾನು ಮುಸಲ್ಮಾನ್ ಆಗ್ತೀನಿ ಅಂದ್ರೆ ಇವತ್ತೇ ಹೋಗ್ಬಿಡು ಮಗನೇ ನಾಲ್ಕು ತಾಯಿಗಳು ನಮ್ಮ ನೋಡಿ ಎಷ್ಟು ಧೈರ್ಯ ಮುಂದಿನ ಜನ್ಮದಲ್ಲಿ ಮುಸಲ್ಮಾನ್ ಆಗಿ ಹೋಗ್ತಾರೆ ಅವರ ಧರ್ಮದಾಗ ಪುನರ್ಜನ್ಮ ಇಲ್ಲ ಸೀದಾ ಜನ್ನತ್ತೆ ಜನ್ನತ್ತಾಗ ಏನೇನು ಫೆಸಿಲಿಟಿ ಅದಾವ ಇಲ್ಲ ಅವ್ರದ್ದು ಜನ್ನತ್ ಯಾರು ಹಿಂದೂಗಳನ್ನು ಕೊಲೆ ಮಾಡ್ತಾರೋ ಯಾರು ಕ್ರಿಶ್ಚಿಯನ್ ಜೈನ ಸಿಖ್ ದಲಿತರನ್ನ ಯಾರು ಕೊಲೆ ಮಾಡ್ತಾರೋ ಅವರಿಗೆ ಜನ್ನತ್ ಸಿಗ್ತದೆ ಸ್ವರ್ಗದಾಗ 72 ಕನ್ಯೆಯರದ ಸ್ವಾಗತ ಮಾಡ ಸುಂದರ ಕನ್ಯೆಯರತ್ತ ಅವ್ರ ಹೈಟ್ ಎಷ್ಟೈತಿ ಅವ್ರ ಹೈಟ್ ಎಷ್ಟೈತಿ 30 ಫೂಟ್ ಹೈಟ್ ಅತ್ತ ಈ ನನ್ನ ಮಕ್ಕಳು 4-5 ಫೂಟ್ ಇರ್ತಾರ ಅವ್ರ ಕೆಳಗಿನ जन्नत में 72 हुरिया है
ಅಮೃತ ಸುಂದರಿ ಗಡ್ಕಿನ ಅವ್ರು ಸೇವಾ ಮಾಡ್ತಾರೆ. ಹಂಗಾದ್ರೆ ದಿನ ಜನ್ನತ್ ಬರ್ತೀನಿ ಯಾಕಂದ್ರೆ ಜನ್ನತ್ ಹೋಗಿ ಸ್ವಲ್ಪ ಸಿಗ್ತೈತಲ್ಲ ನಿಮ್ಗೆ ಯಾಕಂದ್ರೆ ಸೀದಾ ಜನ ತಮ್ಮ ತಾಯಿ ಹೊಡ್ಕೊಂಡು ಜನ್ನತ್ ಹೋಗ್ಬಿಡಿ. ಅದಕ್ಕೆ ಬಂಧುಗಳೇ, ಇವತ್ತು ನೀವೆಲ್ಲ ನನಗೆ ಕರೆ ಕೊಟ್ಟು ಮದ್ದೂರಿಗೆ ಬರ್ಬೇಕಂತೇಳಿ ನಮ್ಮ ಬಿಜೆಪಿ ಲೀಡರ್ಗಳು ಬಂದಿದ್ರು ನೀನೆ ಮಾನ್ಯ. ಅವಾಗ ನೀವೆಲ್ಲ ಒಂದೇ ಕೂಗು ಎತ್ತ ಸಮಸ್ತ ಹಿಂದೂ ಸಮಾಜ ಒಬ್ಬ ವ್ಯಕ್ತಿನ ಕೇಳಕ್ಕಾರಂದ್ರೆ ನನ್ನ ಬಗ್ಗೆ ಇವತ್ತು ವಿಶ್ವಾಸ ನಾನು ನಿರೀಕ್ಷೆ ಮಾಡಿಲ್ಲ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ನನಗೆ ಲಕ್ಷಾಂತರ ಕಾರ್ಯಕರ್ತರು ನನ್ನನ್ನು ಪ್ರೀತಿ ಮಾಡ್ತಾರೆ. ಮುಂದಿನ ಸಲ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಎಲ್ಲ ಕಡೆ ಬರ್ತೀನಿ. ನಮ್ಮ ಬಿಜೆಪಿಯವರು ಈ HH ಬ್ಯಾಂಕ್ ರಾಜಕಾರಣಿಗಳನ್ನು ತೆಗೆದು ಗೌರವವಾಗಿ ನಮ್ಮ ತಗೊಂಡ್ರೆ ಚಲೋ. ಯಾಕಂದ್ರೆ ಹಿಂದೂ ಪಾರ್ಟಿ ಕರ್ನಾಟಕ ಹಿಂದೂ ಪಾರ್ಟಿ ನಿಮ್ಮೆಲ್ಲ ಒಪ್ಪಿದೆಯಾ? ಹೊಸ ಯುವಕರನ್ನು ತಯಾರು ಮಾಡಿಬಿಡೋರು. ಈ ಗಾಡಿ ನನ್ನ ಮಕ್ಕಳು ಎಲ್ಲ ತಿಂದು ಮೂರ್ತಿ ಹೊಡೆದು ಅವ್ರಿಗೆ ಜನರ ಬಗ್ಗೆ ಕಳಕಳಿ ಇಲ್ಲ. ತಮ್ಮ ಕುಟುಂಬ ಉದ್ಧಾರ ಆಗಬೇಕು, ತಾವು ಅಧಿಕಾರ ಮಜಾ ಮಾಡಬೇಕು, ಮುಸಲ್ಮಾನರ ಶಿಕಾರ ಹಾಕಬೇಕು ಅಂತ ಈ ರಾಜ್ಯದಿಂದ ಕಿತ್ತೋದು ಅಂತ ಒಂದು ಸಂದೇಶ ಅವತ್ತು ಮದ್ದೂರು ಮಾಡ್ಕೊಟ್ಟಿದ್ದೀವಿ. ಮದ್ದೂರಿನಾಗ ಒಂದು ಪವಿತ್ರ ಗುಂಡು. ಯಾಕಂದ್ರೆ ಕೆಂಪೇಗೌಡರು ಗಂಗಲ್ ಹನುಮಂತನವರು ನಮ್ಗಿಂತ ಶ್ರೇಷ್ಠ ನಾಯಕ ಕೊಟ್ಟಂತ ಭಾಗ. ನಾನು ರೈಲ್ವೆ ಮಂತ್ರಿ ಇದ್ದಾಗ SM ಕೃಷ್ಣ ಮುಖ್ಯಮಂತ್ರಿ ಇದ್ದರು. ಅವಾಗ ಇದೊಂದು ರೈಲ್ವೆ ಪ್ರಾಜೆಕ್ಟ್ ಬಂದಿದ್ದೆ. ಆದ್ರೆ ನನಗನ್ಸಿರ್ಲಿಲ್ಲ ಮಂಡ್ಯ ಭಾಗ, ಮದ್ದೂರು ಭಾಗದಲ್ಲಿ ನನ್ನನ್ನ ಪ್ರೀತಿಸುವಂತ ಇಷ್ಟೊಂದು ದೊಡ್ಡ ಈಗ ಪ್ರಾರಂಭ ಮಾಡೋಣ. ಯಾರೇ ಹಿಂದೂಗಳು ಅವರಿಗೆ ಅವ್ರ ಶಕ್ತಿ ನಾವು ಹಿಂದೂಗಳು ನಮ್ಮ ಧರ್ಮದ ಬಗ್ಗೆ ಹೂವು, ಹಣ್ಣು, ಕಾಯಿ ಎಲ್ಲ ವ್ಯಾಪಾರ ಹಣ್ಣು ಬಂದು ಜನರ ಮುಂದೆ ಮಾಡಿ ನಮ್ಮ ಹಿಂದೂಗಳಿಗೆ ಒಂದು 5 ರೂಪಾಯಿ ಹೆಚ್ಚು ಕೊಡಿ. ನಾ ಬಿಜಾಪುರ ಹಂಗೆ ಮಾಡಿ 35 ಕಾಯಿಪಲ್ಲೆ ಮಾರ್ಕೆಟ್ ಮಾಡಿದ್ದೀನಿ. ಯಾರು ಹಿಂದೂಗಳು ಕಾಯಿಪಲ್ಲೆ ಮಾಡ್ಲಿಕ್ಕೆ ಬರ್ತಾರೆ ಆ ರೈತರಿಗೆ ಅವ್ರು ಕಡ್ಡಾಯವಾಗಿ ಕುಂಕುಮ ಹಚ್ಕೊಂಡಿರ್ಬೇಕು, ವಿಭೂತಿ ಹಚ್ಕೊಂಡಿರ್ಬೇಕು. ಅಂತ ನೋಡೋಣ ವ್ಯಾಪಾರ ಮಾಡಕ್ಕೆ ಹೇಳ್ಬಿಟ್ಟಿದ್ದೀನಿ. ಸುಮಾರು 35 ಮಾರ್ಕೆಟ್ ಮಾಡಿದ್ದೀನಿ. ಎಲ್ಲ ಕಾಲನಿಯೊಳಗೆ ಹಿಂದೂಗಳ ಮಾರ್ಕೆಟ್ ಮಾಡಿಬಿಟ್ಟಿದ್ವಿ. ಹಂಗ ಇನ್ನು ಮೇಲೆ ಪ್ರತಿಯೊಂದು ತಾಲೂಕು ಹಳ್ಳಿಯಲ್ಲಿ ನಮ್ಮ ವ್ಯಾಪಾರ ಯಾರ ಜೊತೆಗಿರ್ಬೇಕು ಮಾಡ್ತೀರಾ? ಹೊಸ ಅಧ್ಯಾಯ, ಹೊಸ ಕ್ರಾಂತಿ ಪ್ರಾರಂಭ ಮಾಡೋಣ. ಛತ್ರಪತಿ ಶಿವಾಜಿ ಮಹಾರಾಜ್ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಧನ್ಯವಾದಗಳು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.